ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಹತ್ರ ಇದೆ, ಅಥವಾ ಇವೆರನ್ನ ಯಾರು ಬರೀತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಸಲಹೆಯನ್ನು ಕೇಳಬೇಕಾ, ಸಲಹೆಯನ್ನು ಯಾರಂದ ಕೇಳಬೇಕು, ಸಲಹೆ ಕೊಡೋರು ಜಾಸ್ತಿ ಇದ್ದಾರಾ ಅಥವಾ ಸಮಸ್ಯೆಯನ್ನು ಬಗೆಹರಿಸೋರು ಜಾಸ್ತಿ ಇದ್ದಾರಾ ಅಂತೇಳಿ. ಯಾವಾಗ ನಾವು ಸಲಹೆಯನ್ನು ಕೇಳ್ತೀವಿ ಅಂತಂದರೆ ನಮಗೆ ಸಮಸ್ಯೆ ಬಂದಾಗ, ನಮಗೆ ತೊಂದರೆ ಬಂದಾಗ, ಏನೋ ಒಂದು ಪ್ರಾಬ್ಲಮ್ ಬಂದಾಗ ನಾವು ಏನು ಮಾಡ್ತೀವಿ, ಜನರ ಹತ್ರ ಸಲಹೆಯನ್ನು ಕೇಳ್ತೀವಿ. ಆದರೆ ಯಾರ ಹತ್ರ ಕೇಳಬೇಕು, ಸಮಸ್ಯೆ ಬಂದಾಗ ಯಾರನ್ನು ಸಲಹೆ ಕೇಳಬೇಕು ಅನ್ನೋದಿದೆಯಲ್ಲ, ಅದು ಕೂಡ ಬಹಳ ಮಹತ್ವವಾಗಿರುವಂಥದ್ದು. ಒಂದಿನ ಏನಾಗುತ್ತೆ ಅಂದರೆ, ಒಂದು ದೊಡ್ಡದಾದಂಥ ಪೇಂಟರ್ ಏನಿದ್ದಾನೆ, ಒಂದು ದೊಡ್ಡ ಪರಮೇಶ್ವರನ ಒಂದು ಚಿತ್ರವನ್ನು ಬಿಡಿಸ್ತಾನೆ. ಎಲ್ಲ ಡಮರಗು ಅಲ್ಲಿರ್ತಕ್ಕಂಥ ಪರಮೇಶ್ವರನ ಏನು ತಾಂಡವ ಆಡ್ತಿರ್ತಕ್ಕಂಥ ಪರಮೇಶ್ವರ ಮೇಲ್ಗಡೆ ಏನಂತಂದರೆ ಅವನ ಕೊರಳಲ್ಲಿ ಹಾವು ನಿಂತುಕೊಂಡಿದೆ. ದೊಡ್ಡದಾದ ಚಿತ್ರವನ್ನು ಬಿಡಿಸಿ ಒಂದು ವರ್ತುಳದಲ್ಲಿ ಸರ್ಕಲಲ್ಲಿ ಇಡ್ತಾನೆ. ಅದರ ಮೇಲ್ಗಡೆ ಏನು ಬರಿತಾನೆ ಅಂತಂದರೆ, ಈ ಒಂದು ಚಿತ್ರದಲ್ಲಿ ತಪ್ಪುಗಳೇನಿದೆ ಅನ್ನೋದನ್ನು ನೀವು ಬರಿಬೇಕು ಹಾಗೆ ಅಂಥೇಳಿ ಆ ಒಂದು ಬೋರ್ಡ್ ಮೇಲೆ ಬರಿತಾನೆ. ಆವಾಗ ಇದ್ದ ಬಿದ್ದಂತ ನೋಡ್ತಕ್ಕಂಥ ಜನ ಏನು ಮಾಡ್ತಾರೆ, ಪರಮೇಶ್ವರನ ಕಲರ್ ಚೆನ್ನಾಗಿಲ್ಲ, ಒಂದೊಂದು ಬ್ಲ್ಯಾಕ್ ಇದೆ, ವೈಟ್ ಇದೆ, ಹಾವು ಚೆನ್ನಾಗಿಲ್ಲ, ಹೀಗೆ ನೂರಾರು ಸಮಸ್ಯೆಗಳನ್ನು, ಪ್ರಾಬ್ಲಮ್ಗಳನ್ನು ಕಂಡುಹಿಡಿತಾರೆ, ಅಲ್ಲಿ ತಪ್ಪುಗಳನ್ನು ಕಂಡುಹಿಡಿತಾರೆ. ಯಾಕೆ ಅಂತಂದರೆ ಜನ ತಪ್ಪುಗಳನ್ನು ಕಂಡುಹಿಡೋದು ಭಾಳ ಈಸಿಯಾಗಿರುವಂಥದ್ದು. ಅದನ್ನು ತಪ್ಪನ್ನು ಸರಿಪಡಿಸ್ಬೇಕು ಅನ್ನೋದು ಇದೆಯಲ್ಲ, ಅದು ಯಾರಿಗೂ ಗೊತ್ತಿರೋದಿಲ್ಲ, ಅಥವಾ ಅದ್ರ ಬಗ್ಗೆ ಯಾರು ತಲೆಬಿಸಿನ ಮಾಡ್ಕೊಳ್ಳೋದಿಲ್ಲ. ಹೀಗೆ ನೋಡಿದಂಥ ಏನು ಆ ಚಿತ್ರಕಾರ ಏನಾದರೆ, ಪೇಂಟರ್ ಬಂದು ನೋಡ್ತಾನೆ, ಬೋಲ್ಡ್ ತುಂಬ ಎಲ್ಲವೂ ಕೂಡ ಏನಂತಾರೆ ಸಲಹೆಗಳಿದೆ. ಹೀಗಾಗಬೇಕಾಗಿತ್ತು, ಪರಮೇಶ್ವರನ ಹಾಗೆ ಬಿಡಿಸ್ಬೇಕಾಗಿತ್ತು, ಜಟಗಳು ಹೀಗಿದೆ, ಗಂಗೆ ಹಾಗಿದ್ದಾಳೆ, ಎಲ್ಲವನ್ನು ಕೂಡ ಬರೆದು ಏನು ಮಾಡಿದ್ದಾರೆ ಅಂತಂದರೆ ಆ ಒಂದು ಪೂರ್ತಿ ಬೋರ್ಡನ್ನು ತುಂಬಿಟ್ಟಿದ್ದಾರೆ. ಚಾಣಕ್ಯದಂಥ ಚಿತ್ರಕಾರ ಪೇಂಟರ್ ಏನು ಮಾಡ್ತಾನೆ, ಮತ್ತೊಂದು ಖಾಲಿಯಾದನ್ನು ಬೋರ್ಡನ್ನು ಅಲ್ಲಿ ನಿಲ್ಲಿಸ್ತಾನೆ, ಅಲ್ಲಿ ಬರಿತಾನೆ. ಅಂತಂದರೆ ಇಷ್ಟೆಲ್ಲ ಸಮಸ್ಯೆಗಳಂತ ತಾವು ಬರ್ತಿದ್ದೀರಲ್ಲ, ಇದಕ್ಕೊಂದು ಪರಿಹಾರನೂ ಬರೆದು ಬಿಡಿ ಅಂಥೇಳಿ ಒಂದು ಖಾಲಿ ಬೋರ್ಡನ್ನು ಅಲ್ಲಿ ಹಾಕ್ತಾನೆ. ಪರಿಹಾರನ ಬರಿಬೇಕು, ಖಾಲಿ ಬೋರ್ಡ್ ಹಾಕಬೇಕು ಅಂಥೇಳಿ ಬೋರ್ಡನ್ನು ಅಲ್ಲಿ ಇಟ್ಟಿದಾಗ ಮರುದಿನ ಬಂದು ನೋಡಿದರೆ ಯಾರೋ ಒಬ್ಬರು ಕೂಡ ಪರಿಹಾರನ ಬರೆದಿರೋದಿಲ್ಲ. ಪ್ರಾಬ್ಲಮ್ಗೆ, ಆ ಸಮಸ್ಯೆಗೆ ಪರಿಹಾರನ ಬರೋದಿಲ್ಲ. ಆದರೆ ಈ ಸಮಸ್ಯೆಗಳನ್ನ ಬರೀತಾರೆ, ಆದರೆ ಪರಿಹಾರನ ಬರೋದಿಲ್ಲ. ಯಾಕೆ ಅಂತಂದರೆ ಇವರಿಗೆ ಗೊತ್ತಿದೆ ಏನಂತಂದರೆ, ಕೇವಲ ಸಮಸ್ಯೆಗಳು ಹೇಗಿದೆ, ತೊಂದರೆಗಳು ಹೇಗಿದೆ, ಮತ್ತೇನಂತಂದರೆ ನಿಮಗೆ ಸಲಹೆಗಳನ್ನು ಕೊಡೋದು ಗೊತ್ತಿದೆ, ಬಟ್ರೆ ಇವರಿಗೆ ಪರಿಹಾರ ಮಾಡೋದು ಗೊತ್ತಿಲ್ಲ. ಅದಕ್ಕಾಗಿ ಬಂಧುಗಳೇ, ಈ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ನಿಮ್ಮ ಪರಿಹಾರವನ್ನು ನೀವೇ ಕಂಡುಕೋಬೇಕು. ಸಮಸ್ಯೆ ಬಂದಾಗ ಯಾರನ್ನು ಕೇಳಬೇಕು, ಪ್ರಾಬ್ಲಮ್ಗಳು ಬಂದಾಗ ಯಾರನ್ನು ಭೇಟಿಯಾಗಬೇಕು ಅನ್ನೋದು ಕೂಡ ನೀವು ಮೊದಲು ಒಂದಿಷ್ಟು ಅನಾಲಿಸಿಸ್ ಮಾಡ್ಕೋಬೇಕು. ನಾನು ಯಾರನ್ನು ಕೇಳ್ತಾ ಇದ್ದೀನಿ, ನನ್ನ ಸಮಸ್ಯೆ ಏನಿದೆ, ಈ ಸಮಸ್ಯೆ ಬಹಿರಂಗವಾಗಿ ಹೇಳ್ಬೋದಾ ಅಥವಾ ಅಂತರಂಗದ ಒಳಗಡೆ ಏನಂತಾರೆ ಕ್ಲೋಸ್ ಡೋರಲ್ಲಿ ಹೇಳ್ಬೋದಾ, ಎಲ್ಲವನ್ನೂ ಕೂಡ ನೀವು ಮೊದಲೇ ನಿಮ್ಮನ್ನು ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ನಾನು ಯಾರ ಹತ್ರ ಹೋಗ್ತಾ ಇದ್ದೀನಿ ಅಂತೇಳಿ ಬೇರೆಯವ್ರ ಹತ್ರ ಹೋಗಿ ಅವರೊಂದು ಸಲಹೆ ಸಮಸ್ಯೆಗಳನ್ನು ಮತ್ತಷ್ಟು ಹುಲ್ಬನ್ನು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಸಮಸ್ಯೆಗೆ ನಿಮಗೇ ಪರಿಹಾರ ಇದೆ. 1 ನಿಮಿಷನೋ 2 ನಿಮಿಷನೋ 3 ನಿಮಿಷನೋ ನೀವೊಂದಿಷ್ಟು ಮೌನವಾಗಿ ಕೂತು ನಿಮ್ಮಷ್ಟಕ್ಕೆ ನೀವು ಕೇಳಿಕೊಂಡ್ರೆ, ನಿಮ್ಮಷ್ಟಕ್ಕೆ ನೀವು ಮಾತನಾಡಿದರೆ, ನಿಮ್ಮ ಅಂತರಂಗ ಜೊತೆ ನೀವು ಮಾತಾಡಿದರೆ ಬಹುತೇಕ ಅಲ್ಲಿ ಎಲ್ಲವೂ ಆನ್ಸರ್ಗಳು ಸಿಗ್ತವೆ ಅಂತ ಹೇಳ್ತಾ, ಮತ್ತೊಂದು ಉತ್ತಮವಾದ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿ ಆಗಿರಲಿ, ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ. ನಮಸ್ಕಾರ.